ಎಸ್, ಈಗ ಈ ಸ್ವಲ್ಪ ಬಿಗ್ ಬಾಸ್ ಕಡೆಗೆ ಬರೋಣ. Yes, yes. ಕ್ರಶ್ ಆಫ್ ಕರ್ನಾಟಕ, ಈ ಕ್ರಶ್ ಆಫ್ ಕರ್ನಾಟಕ ಅಂತ ತಕೊಂಡವರು ಆ ಸೀಸನ್ ಅಲ್ಲಿ ಮುಂದುವರಿಯೋದು ಬಿಟ್ಕೊಂಡು ಅಷ್ಟೆಲ್ಲ ಗಲಾಟೆ ಬೇಕಿತ್ತ ಸರ್? ಆ ಪಾರ್ಟಿ ಗಲಾಟೆ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ರಿ. ಅದು ಇಡೀ ಕರ್ನಾಟಕ, ನೀವು ಅಲ್ಲಿ ಗಲಾಟೆ ಮಾಡುವಾಗ ಇಡೀ ಕರ್ನಾಟಕ ನಿಮ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಇಲ್ಲ, ಜಗದೀಶ್ ಈಸ್ ರೈಟ್, ಈಸ್ ಸಿಂಗಲ್ ಪರ್ಸನ್, ಒಬ್ರೇ ನಿಂತ್ಕೊಂಡು ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಆ ಹೊರಗೆ ಬರೋದು ಅವಶ್ಯಕತೆ ಇತ್ತ? ಸ್ವಲ್ಪ ಮುಂದುವರಿಬೋದಿತ್ತಲ್ಲ ಅಂತ. ಇಲ್ಲ ನೋಡಿ, ನಮಗಂತೂ ಯಾವ್ದು ಬ್ಯಾಕ್ ಗ್ರೌಂಡ್ ಅಂತೂ ಇಲ್ಲ. ಸೊ ನಮಗೆ ಬ್ಯಾಕ್ ಗ್ರೌಂಡ್ ಇಲ್ದಿರ ನಾವುಗಳು ಬೆಳೆದಂತವ್ರು. ನಮ್ ತಂದೆ ಏನು ಅಡ್ವೊಕೇಟ್ ಅಲ್ಲ, ನಮ್ ತಂದೆ ಬ್ಯಾಕ್ ಗ್ರೌಂಡ್ ಇಲ್ದೆ ಇಷ್ಟೆಲ್ಲ ದೊಡ್ಡ ಬಿಲ್ಡಿಂಗು, ಮನೆ, ಜಮೀನ್ದಾರ್ ಇಲ್ಲ ಅಂತ ಹೇಳ್ತಾರೆ. ಸಿ ಜಮೀನ್ದಾರಿಕೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇತ್ತು, ಬ್ಯಾಕ್ ಗ್ರೌಂಡ್. ಸಿ ನಾವು ಜಮೀನ್ದಾರರು ಅದನ್ನ ಒಪ್ಕೊಳ್ತೀವಿ. ಜಮೀನ್ದಾರಿಗೆ ಬಿಟ್ಟು ನಮ್ ತಂದೆ ಏನು ಅಡ್ವೊಕೇಟ್ ಅನ್ನಲ್ಲ, ನಮ್ ತಂದೆ ರಾಜಕಾರಣಿನೂ ಅಲ್ಲ, ಅಥವಾ ನಮ್ ತಂದೆ ಗಾಂಧಿನಗರದಲ್ಲಿ ದರ್ಶನ್ ತರ ಅಥವಾ ಅವ್ರ ತಂದೆಯವ್ರ ತರ ತೂಗುದೀಪ ಅವ್ರ ತರ ನಮ್ ತಂದೆ ಏನು ಸ್ಟಾರ್ ಏನಲ್ಲ. ಏನೂ ಇಲ್ಲದೆ ನಾವು ಬ್ಯಾಕ್ ಗ್ರೌಂಡ್ ಇಲ್ಲದೆ ಐ ಥಿಂಕ್ ಒಂದು ಫೀಲ್ಡ್ಗೆ ಕಾಲಿಟ್ಟಾಗ ಅಥವಾ ನಾವು ಫೀಲ್ಡ್ಗೆ ಎಂಟ್ರಿ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ನೀವೇ ಅವಾಗಲೇ ಕೇಳಿದ್ರೆ ನೀವು ಒರಿಜಿನಲ್ ಲಾಯರ್ ಡೂಪ್ಲಿಕೇಟ್ ಲಾಯರ್ ಅಂತಂದಾಗ, ಸಿ ಈಗ ಅಲ್ಲಿರೋರಿಗೆಲ್ಲ ಬ್ಯಾಕ್ ಗ್ರೌಂಡ್ ಇರ್ಲಿದೆ, ಅವ್ರ ತಂದೆಯವರು ಲಾಯರ್ಗಳು, ಅವ್ರಿಗೆ ಹಾಗಾಗಿ ಅವರು ನಾವು ಲಾಯರ್ ಅಂತ ಹೇಳ್ಕೊಂತಾರೆ. ನಮ್ಗಳಿಗೆ ಬ್ಯಾಕ್ ಗ್ರೌಂಡ್ ಇದ್ರಲ್ಲಿ ಕಾಲಿಟ್ಟಾಗ, ಆಮೇಲೆ ದೊಡ್ಡ ದೊಡ್ಡ ಕೇಸ್ಗಳನ್ನ ತಗೊಂಡಾಗ ಸಾಮಾನ್ಯವಾಗಿ ಜಲಸಿ ಅನ್ನೋದು ವರ್ಕ್ ಆಗುತ್ತೆ. ಅದು ಅಡ್ವೊಕೇಟ್ಸ್ ಅಲ್ಲೂ ವರ್ಕ್ ಆಯ್ತು. ನಾನೇನು ದೂಷಿಸ್ತಾ ಇಲ್ಲ, ಕೆಲವರು ಜಲಸಿ ಏನೋ ಈ ಮಟ್ಟಿಗೆ ಬೆಳಿತಾ ಇದ್ದಾನಲ್ಲಪ್ಪ, ನಮ್ಗೆಲ್ಲ ಬ್ಯಾಕ್ ಗ್ರೌಂಡ್ ಇದೆ, ನಮ್ಮ ತಂದೆ ಅಡ್ವೊಕೇಟು, ನಮ್ಮ ಇಡೀ ಫ್ಯಾಮಿಲಿ ಖಾನ್ದಾನ್ ಅಡ್ವೊಕೇಟು, ಇವ್ನು ಇವಾಗ ಬಂದ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾನೆ ಅಂತ. ಜಲಸಿಗೆ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಹೊಟ್ಟೆಯವರಿಂದನೇ ಈ ತರ ಕಂಪ್ಲೇಂಟ್ ಕೊಟ್ಟರು. ಬಿಗ್ ಬಾಸ್ ಅಲ್ಲೂ ಅಷ್ಟೇನೆ, ನಾನೇನ್ ಸ್ಟಾರ್ ನಟ ಅಲ್ಲ, ನಾನೇನ್ ದರ್ಶನ್ ಅಲ್ಲ, ನಾನೇನ್ ಸುದೀಪ್ ಅಲ್ಲ, ನಾನೇನ್ ಯಶ್ ಅಲ್ಲ, ನಾನೊಬ್ಬ ಅಡ್ವೊಕೇಟ್ ಜಗದೀಶ್. ಆದ್ರೆ ಹೊರಗಡೆ ಏನಂತ ಆಗ್ತಿತ್ತು ಗೊತ್ತಾ ಪ್ರಚಾರ? ಮಹಾನ್ ಕಲಾವಿದ ಕಣೆ ನೀನು ಪೋಸ್ಟ್ಗಳು ಬರ್ತಾ ಇತ್ತು. ಇರ್ಬಹುದು, ಜನ ಇಷ್ಟಪಟ್ಟಿದ್ದಾರೆ. ಎಸ್ಪೆಷಲಿ ಹಂಸ ಅವರು ಮತ್ತೆ ನಮ್ಮ ಒಂದು ಕಾಂಬಿನೇಷನ್, ಮತ್ತೆ ಅಲ್ಲಿಂದ ವಿರೋಧ ಏನಿದೆ ಅದು ಬೇಕಾಗಿದೆ. ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ನಾನು ಯಾವತ್ತೂ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಇವತ್ತು ಮಂಜು ಮಾತಾಡ್ತಾನೆ, ನನ್ಗೆ ಗೋಲ್ಡ್ ಸುರೇಶ್ ಎಲ್ಲರೂ ಮಾತಾಡ್ತಾರೆ, ಅದು ವಿರೋಧ, ಎಂಟರ್ಟೈನ್ಮೆಂಟ್ ಅದು. ಸೊ ಆ ಎಂಟರ್ಟೈನ್ಮೆಂಟ್ ಎಷ್ಟು ಬೇಕಾಗಿತ್ತೋ, ನನ್ನ ಕೈಲಿ ಎಷ್ಟಾಗುತ್ತೋ ಅದನ್ನ ಮಾಡಿ ನಾನು ಹೊರಗಡೆ ಬಂದೆ. ಸಿ ಐ ಜಸ್ಟ್ ಕೇಮ್ ಲೈಕ್ ಎ ಹೀರೋ. ನಾನು ವಾಕಲ್ಲೂ ನೀವು ನೋಡ್ಬೋದು, ಎಲ್ಲರೂ ಹತ್ಕೊಂಡು ಏನೋ ಬೇಜಾರು ಮಾಡ್ಕೊಂಡು ಬಂದ್ರು. ನನ್ನ ಕಣ್ಣಲ್ಲೂ ನೀರು ಬಂದಿಲ್ಲ, ನನ್ ಬೇಜಾರು ಆಗಿಲ್ಲ. ಯಾಕಂದ್ರೆ ನಾನು ಯಾವ ರೀತಿ ನಕ್ಕೊಂಡು ಹೋದ್ ಒಳಗಡೆ ಬಿಗ್ ಬಾಸ್ ಅಲ್ಲಿ, ಅದೇ ರೀತಿ ನಕ್ಕೊಂಡು ಹೊರಗಡೆ ಬಂದೆ. ಯಾಕೆ ಅಂತಂದ್ರೆ ನನ್ಗೆ ನನ್ನ ಪಾರ್ಟ್ ಮುಗಿಸಿದ್ದು. ಈ ಸೀಸನ್ 11 ಅಲ್ಲಿ ಯಾರೇ ಗೆದ್ದಿದ್ದು, ಹನುಮಂತ ಗೆದ್ದಿದ್ದಾನೆ, ಬಟ್ ಹನುಮಂತ ಹೆಸರು ಯಾರು ಹೇಳ್ತಾರಲ್ಲ ಗೊತ್ತಿಲ್ಲ, ಬಟ್ ಇಡೀ ಸೀಸನ್ ಅಲ್ಲಿ ನನ್ನ ಹೆಸರಂತೂ ಹೇಳ್ತಾರೆ. ಸೊ ನನ್ಗೆ ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ, ನನ್ಗೆ ಬಿಗ್ ಬಾಸ್ ಒಂದು ಐಡೆಂಟಿಟಿ ಕೊಟ್ಟಿದೆ, ನನ್ಗೆ ಬಿಗ್ ಬಾಸ್ ಒಂದು ದೊಡ್ಡ ಚರಿತ್ರೆನ ಸೃಷ್ಟಿ ಮಾಡಿಕೊಟ್ಟಿದೆ. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಇಟ್. ಎಸ್, ಈ ಫೋಟೋ ಯಾವ ಸಂದರ್ಭದಲ್ಲಿ ತೆಗೆದಿದ್ದೀರಾ? 2017 ಡೇಟ್ ಸಮೇತ ಇದೆ ನೋಡಿ, 3/2/2017 ಹುಬ್ಬಳ್ಳಿನಲ್ಲಿ ನಮ್ಮ ಬ್ಯಾಚ್ ಗೆ ನಮ್ಮ ಯೂನಿವರ್ಸಿಟಿಯಿಂದ ಕಾನ್ವೊಕೇಶನ್ ಮಾಡಿ. ಏಜ್ ಎಷ್ಟು ಅವಾಗ ನಿಮ್ಗೆ? ಐ ಥಿಂಕ್ 1977 ನಾನು ಬಾರ್ನ್, 1977 ಅದು ಇರ್ಬೋದು. ಆ ಟೈಮಲ್ಲಿ ಒಂದು 40 ಇರ್ಬೋದು ಅನ್ಕೊಂತೀನಿ. ಆ ಟೈಮಲ್ಲಿ ಈ 40 ಅದ್ರ ಮೇಲೆ ಲಾ ಮಾಡ್ಬೇಕನ್ಸುತ್ತೆ ನಿಮ್ಗೆ? 36 ಯಾಕೆ ಮಾಡ್ಬಾರ್ದು? ಯಾಕೆ ಸಡನ್ ಆಗಿ ಲಾ ಮಾಡ್ಬೇಕಂತ ಅನಿಸ್ತು? 2011ರಲ್ಲಿ ನಾನು ಇಲ್ಲಿ ಹೋರಾಟ ಮಾಡ್ಬೇಕಾದ್ರೆ ನನ್ನ ಮೇಲೆ ಚಕ್ರಪಾಣಿ ಅಂತ ಲೋಕಲ್ ಅಲ್ಲಿ ಕಾರ್ಪೊರೇಟರ್ ಇದ್ರು, ದೇವೇಗೌಡ ಶಿಷ್ಯ, ಒಂದಷ್ಟು ಕೇಸುಗಳು ಹಾಕಿದ್ರು. ಸೊ ಗೊತ್ತಾಯ್ತು ನಾನು ಇವಾಗ ರಾಜಕೀಯ ಮಾಡ್ಬೇಕು ಅಂತಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ, ನಾನು ಅಡ್ವೊಕೇಟ್ ಆಗ್ಬೇಕು ಅಂತ. ನಾನು ಫಸ್ಟ್ ಇಯರ್ ಅಲ್ಲಿ ವಿವೇಕಾನಂದ ಲಾ ಕಾಲೇಜಿನಲ್ಲಿ ಲಾ ಸೇರ್ಕೊಂಡಾಗ ಇಲ್ಲಿ ಯಾವ್ದೋ ಒಂದು ಭೂ ಹಗರಣ ಅವತ್ತಿನ ಹೋಮ್ ಮಿನಿಸ್ಟರ್ ಅಶೋಕ್ ಮೇಲೆ ಬಂತು. ನಾನು ಅಶೋಕ್ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಶೋಕ ನನ್ನ ಮೇಲೆ DCPಗೆ ಹೇಳಿ, ಅವ್ನು ರವಿಕಾಂತೇಗೌಡಂಗೆ ಹೇಳಿ ಒಂದು 14 ಕೇಸ್ ಹಾಕ್ಸಿ ಜೈಲಿಗೆ ಹಾಕ್ಸಿದ್ರು. ಸೊ ಒಂದು ಗೊತ್ತಾಯ್ತು, ಇಲ್ಲಿ ನಾವು ರಾಜಕೀಯದಲ್ಲಿ ಬದುಕಬೇಕು ಅಂದ್ರೆ, ರಾಜಕೀಯ ಮಾಡ್ಬೇಕು ಅಂದ್ರೆ, ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ, ಸಮಾಜ ಸೇವೆ ಅಂತ ಏನಾದ್ರು ಇದ್ರೆ ಯು ಶುಡ್ ನೋ ಲಾ ಗೊತ್ತಿಲ್ಲ ಅಂತಂದ್ರೆ ಇವ್ರು ತುಳಿದಾಕ್ಬಿಡ್ತಾರೆ ಅಂತ. ಸೊ ದಟ್ ವಾಸ್ ಅ ಇನ್ಸ್ಪಿರೇಷನ್ ಟು ಮೇಕಿಂಗ್ ಎ ಲಾ. ಸೊ ನನ್ನ ಫ್ರೆಂಡ್ ಒಬ್ಳಿದ್ಲು, ಡಾಕ್ಟರ್ ದೀಪಾ ಅಂತ. ಇನ್ಫ್ಯಾಕ್ಟ್ ಅವಳೇ ನನ್ನ ಐಡೆಂಟಿಫೈ ಮಾಡಿದ್ದು, ಇಲ್ಲ ಕಣೋ ನಾವೆಲ್ಲ ಡಾಕ್ಟರು ಇಂಜಿನಿಯರ್ಗಳಾಗಿದ್ದೀವಿ, ನೀನೇ ಸೇರ್ಕೋ ಅಂತೇಳಿ. ಶಿ ಓನ್ಲಿ ಇನ್ಸ್ಪೈರ್ಡ್ ಮಿ ಟು ಜಾಯಿನ್ ಲಾ. ಸೊ ಐ ಜಾಯಿನ್.